ಸರ್ ರಾವ್ ಕಾಲ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದಿರೋದ್ರಿಂದ ಇಷ್ಟು ಲೇಟ್ ಆಗಿ ಬಂದಿರೋದು ಸರ್. ರೇ ಅಶೋಕ್ ಅವರೇ, ನಿಮಗೆ ಬೇಕಾಗೈತೆ 135 ಜನ ಸರಿಯಾಗಿ ಇಟ್ಕೊಳ್ಳಿ, ನನಗೆ ನಿಂಬೆ ಬೇಕಾಗೈತೆ. ನಾವು ಕರೆಕ್ಟ್ ಆಗಿದ್ದೀವಿ ಸರ್, ಡೋಂಟ್ ವರಿ. ನೀವು ಬೆಳಗ್ಗೆ ಈಗ ಅಧ್ಯಕ್ಷರೇ, ನೀವು ಒಂದು ಸ್ವಲ್ಪ ಪೂಜೆ ಸರಿಯಾಗಿ ಮಾಡಿಸ್ಕೊಳ್ಳಿ. ಲೋಕಸಭೆ ಎಲೆಕ್ಷನ್ ಬರ್ತೈತೆ, ಅಲ್ಲವ್ರು ಮತ್ತೆ ಜನ ಟೋಪಿ ಸ್ವಾಮಿ ಪೂಜೆ ನಿಮಗೆ ಬಿಟ್ಬಿಟ್ಟಿದ್ವಿ. ನಮ್ಗೇನು ಅವಶ್ಯಕತೆ ಇಲ್ಲ. ನಮ್ಗೆಲ್ಲ ಯಾರ ಹತ್ರ ಮಾಡಿಸೋದು ಪೂಜೆ? ನಿಮಗೆ ಏನೈತೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದೆ, ಬೇಕಾದಾಗ ಅಧಿಕಾರ ಉಪಯೋಗಿಸ್ತೀರಿ, ಬೇಡದ ದೂರ ತಡ್ತೀರಿ ಅಷ್ಟೇ. ನಿಮ್ ಈ ದೇಶದಲ್ಲಿ ಕಾಂಗ್ರೆಸ್ ಈಗ ನಾವು ನಮ್ಮ ಇನ್ನೊಂದು ನಿಯಮ ಸೇರಿಸಬೇಕಿದ್ದೇನೆ. ನಿಮ್ದು JDS 75% ಶಾಸಕರು ಬರದಿದ್ದಲ್ಲಿ ವಿಪ್ಪು ಕೊಡುವಲ್ಲಿಗೆ ಬರ್ಲಿಕ್ಕಿಲ್ಲ ಅಂತ ಹೇಳಿ ರೇವಣ್ಣವ್ರ ಪೂಜಾರಿ ಅಡ್ರೆಸ್ ಕೊಟ್ರೆ ಮುಂದೆ ಮಾಡಿಸ್ತೀನಿ ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ಪ್ರಧಾನ ಮಾತಾಡ್ತಾರೆ. ಇನ್ಮೇಲೆ ರೇವಣ್ಣವ್ರು ಕೇಳಿ. ನಾನು ಮೊದಲು ನಮ್ದು ಅವ್ರದ್ದು ಸರ್ಕಾರ ಇದ್ದಾಗ ಅಲ್ವಾ, ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾವಿದ್ದಾಗ ಮೊನ್ನೆ ನಾನು ಅಧಿವೇಶನದಲ್ಲಿ ಬೆಳಗಾವಿಗೆ ಬಂದಲ್ಲ ಅಧ್ಯಕ್ಷರೇ, ನಾನು ಕರೆಕ್ಟ್ ಟೈಮ್ಗೆ ಬರೋಕ್ಕೆ ಇದು ಮಾಡಿದ್ದೆ. ಕೈ ಹಿಡ್ಕೊಂಬಿಟ್ರಲ್ಲೇ, ಹೋಗ್ಬೇಡ ನೀನು ರಾವ್ ಕಾಲ ಇದೆ ಅಂತ. ಇಲ್ಲಿ ಬೆಲ್ವಾಡ್ದು ಇಲ್ಲಿ ಕೂತಿರ್ಸವ್ರೆ ನನಗೆ. ಫಸ್ಟ್ ನಾನು ಎಂಟ್ರಿ, ವಿರೋಧ ಪಕ್ಷದ ನಾಯಕನಾಗಿ ಫಸ್ಟ್ ಎಂಟ್ರಿಗೆ ಬಿಡಲಿಲ್ಲ. ಬಿಡದೆ ಇಟ್ಕೊಂಡ್ಬಿಟ್ರು ಕೈಗೆ. ಇಲ್ಲಿ ಬಂದ್ರೆ ಅಷ್ಟೊತ್ತಿಗೆ ಶುರು ಆಗ್ಬಿಟ್ರು ಇವರು ಕಾರ್ಯಕ್ರಮ. ರೇವಣ್ಣವ್ರಿದ್ರೆ ಮೊದಲು ನಮ್ಮ ಕ್ಯಾಬಿನೆಟ್ ನಡೆಯೋಕ್ಕೂ ಬಿಡ್ತಾ ಇರಲಿಲ್ಲ, ಕ್ಯಾಬಿನೆಟ್ಗೂ ಟೈಮ್ ಫಿಕ್ಸ್ ಮಾಡಿ ಕ್ಯಾಬಿನೆಟ್ಗೆ ಹೋಗ್ಬೇಕು. ಸರ್ಕಾರ 5 ವರ್ಷ ಪೂರ್ತಿ ಇರಲಿ ಅಂತೇಳಿ ನೀವ್ ಯಾಕೆ ಅದಕ್ಕೆ ಬನ್ನಿ ನಾವು ಇರೋಣ ಅಂತ ಹೇಳ್ತೀವಿ. ಏನಾನ ರೇವಣ್ಣವ್ರೆ, ಇವಾಗ ಮಾಡಿಸ್ತಾ ಇದ್ದೀರಾ, ನಿಂಬೆಹಣ್ಣು ಎಲ್ಲ ಮಾಡಿಸ್ತೀರ, 2 ಡಬಲ್ ಮಾಡಿಸ್ಬಿಡಿ, ಒಂದು 4-5 ನಿಂಬೆಹಣ್ಣು ಮಾಡಿಸಿ, ಸರ್ಕಾರ ಬೀಳಿಸ್ಬಿಡೋಣ. ಇವ್ರು 2 ನಿಂಬೆಹಣ್ಣಿಗೆ ಬೀಳ್ತಾ ಇಲ್ಲ, ಒಂದು 4-5 ನಿಂಬೆಹಣ್ಣು ಮಂತ್ರ ಮಾಡಿಸ್ಬಿಟ್ರೆ ಸರ್ಕಾರ ಬೀಳಿಸ್ಬಿಡೋಣ. ನೋಡಿ, ಇರ್ಬೇಕು ಅನ್ನೋದು ನಿಮ್ಗೆ ಏನಾದ್ರು ಬೀಳಿಸ್ಬೇಕು ಅನ್ನೋದ್ರೆ ಬೀಳಿಸಿ, ನಾವೇನ್ ಬೇಡ ಅನ್ನಲ್ಲ. ನಮಗೆ ಜನದ ಆಶೀರ್ವಾದ ಐತಿ. ಬೀಳಿಸ್ಬಿಟ್ರೆ PWD ನಿಂಬೆಹಣ್ಣು ವಾಪಸ್ ಬರ್ತದೆ ಆ ಕಡೆಗೆ. ನಮ್ಗೆ ಈಗ 2 ಖಾತೆ ಯಾರು ಕೇಳಂಗೇ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಬೆಳಗ್ಗೆ ರಾಜ್ಯಪಾಲರಿಗೆ ವಂದನೆ ಸಲ್ಲಿಸುವಂತ ಒಂದು ವಿಚಾರವಾಗಿ ನಾನು ಮಾತಾಡಿದೆ.